ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನಾನು ತಮ್ಮನಲ್ಲಿ ಹಾಕಿರೋದೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಫ್ರೆಂಡ್ಸ್, ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಒಂದು ತಾಲಿ ಅಂದರೆ ಏನು, ಮತ್ತು ಅರಿಶಿನ ಕೊನೆ ಅಂದರೆ ಏನು, ಒಂದು ತಾಲಿ ಒಂದು ಹೆಣ್ಣಿಗೆ ಎಷ್ಟು ಮುಖ್ಯವಾಗಿರುತ್ತೆ, ಇದೇ ವಿಷಯ ಮಾತಾಡೋಕ್ಕೆ ನಾನು ಫ್ರೆಂಡ್ಸ್ ಬಂದಿದ್ದೆ. ಈ ವಿಷಯ ಮಾತಾಡೋಕ್ಕೆ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನೋಡಿದ್ದೀರಾ, ಒಂದು ಹೆಣ್ಣು ಹುಟ್ಟಿದಾಗ ಹೆಂಗ್ ಬೇಕಂಗೆ ಆಡ್ಕೊಂಡು ಹುಟ್ಟಿ ಚಿಕ್ಕವರಿದ್ದಾಗ ಒಂದು 10 ವರ್ಷದ ತನಕ ನಾವು ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಸ್ಕೂಲ್ಗೆ ಅಕಸ್ಮಾತ್ ಇವಾಗೆಲ್ಲ ಬಿಡಿ ಕಾರ್ಮೆಂಟ್ ಸೇರಿಸ್ತಾರೆ, ಕಾರ್ಮೆಂಟ್ಗೆ ಮತ್ತೆ ಸ್ಕೂಲ್ಗೆ ಹೋಗೋದು ಬರೋದು ನಾವು ಯಾವುದು ನಮಗೆ ಗೊತ್ತಿರಲ್ಲ. ನಾನಂತೂ ಫ್ರೆಂಡ್ಸ್ SLC ತನಕನೂ ನನಗಷ್ಟು ಗೊತ್ತಿಲ್ಲ ಅನ್ಕೊಂಡು ತಿನ್ನೋದು 4 ಸಲ, ಸ್ಕೂಲ್ಗೆ ಹೋಗೋದು, ಮನೇಲಿ ಕೆಲಸ ಮಾಡೋದು, ಏನು ಕೆಲಸ ಕೊಡ್ತಾರೆ ನಮ್ಮ ಅಮ್ಮವ್ರು ಅದು ಮಾಡೋದು, ತಿನ್ನೋದು, ಸ್ಕೂಲ್ಗೆ ಹೋಗೋದು ಬರೋದು, ಟ್ಯೂಷನ್ಗೆ ಹೋಗೋದು, ಇದೇ ನನ್ನದಂತೂ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ಈ ತಾಲಿ ಅರ್ಥ ನಮಗೆ ಯಾವಾಗ ತಿಳಿಯುತ್ತೆ ಅಂತ ನೀವೇ ಯೋಚನೆ ಮಾಡಿ. ನಾವು ಚಿಕ್ಕವರಿದ್ದಾಗ 1ನೇ ಕ್ಲಾಸಿಂದಲೂ 7th ತನಕ ಒಂಥರ ಇರ್ತೀವಿ. 7ನೇ ಕ್ಲಾಸ್ ಆದಮೇಲೆ ನಾವು ಹೈಸ್ಕೂಲ್ ಅಂದರೆ 8, 9, 10. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಜನ 8ನೇ ಕ್ಲಾಸ್ಗೇನೆ ಋತುಮತಿ ಆಯ್ತಾರೆ, ಇಲ್ಲ ವಯಸ್ಸಿಗೆ ಬರ್ತಾರೆ, SLCಗೆ ಬರ್ತಾರೆ ಸ್ವಲ್ಪ ಜನ. ನಾನು SLCಗೆ ಬಂದಾಗಲೇ ದೊಡ್ಡವಳಾಗಿದ್ದೆ ಫ್ರೆಂಡ್ಸ್. ಒಂದೊಂದು ಕಡೆ ಋತುಮತಿ ಆಗಿದ್ದಾರೆ ಅಂತಾರೆ, ಒಂದೊಂದು ಕಡೆ ವಯಸ್ಸಿಗೆ ಬಂದವ್ರೆ ಅಂತಾರೆ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ದೊಡ್ಡವಳಾಗಿದ್ದಾಳೆ ಅಂತ ಕರೀತಾರೆ, ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ಆ ಏಜಲ್ಲಿ ಫ್ರೆಂಡ್ಸ್ ನಮಗೆ ಯಾವುದು ಗೊತ್ತಿರಲ್ಲ. ಸ್ವಲ್ಪ ಜನ SLC ಪಾಸ್ ಆದರೆ ಕಾಲೇಜ್ ಆಸೆ ಕಾಣ್ತಾ ಇರ್ತಾರೆ, ಕಾಲೇಜ್ಗೆ ಹೋಗ್ಬೇಕು, ಮತ್ತೆ ಕಾಲೇಜ್ಗೆ ಹೋಗ್ತಾರೆ. ಕಾಲೇಜಲ್ಲಿ ಒಂಥರ ಲೈಫ್. ಒಬ್ಬೊಬ್ರು ಕಾಲೇಜಲ್ಲಿ ಲವ್ ಮಾಡ್ತಾರೆ, ಒಬ್ಬೊಬ್ರು ಸ್ಟ್ರಿಕ್ಟ್ ಆಗಿ ಓದಿ ಮುಂದೆ ಹೋಗ್ತಾರೆ, ಒಬ್ಬೊಬ್ರು ಕಾಲೇಜಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡು ಇಬ್ರು ಲವ್ ಮಾಡ್ಕೊಂಡು ಇಬ್ರು ಮುಂದೆ ಓದಬೇಕು ಅನ್ನೋರು ಇರ್ತಾರೆ. ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ ಕಾಲೇಜಲ್ಲೇ ಹಂಗೆ ಲವ್ ಮಾಡ್ಕೊಂಡು ಆವಾಗಲೇ ಮದುವೆ ಆಗೋರು ಇರ್ತಾರೆ. ಮತ್ತೆ ಎಷ್ಟೋ ಜನ ಲವ್ ಫೇಲ್ಯೂರ್ ಆಗಿ ಲವ್ ಮಾಡ್ಕೊಂಡು ಮನೇಲಿ ಒಪ್ಪದೆಯ ಮತ್ತೆ ಇವರು ಮತ್ತೆ ಹುಡುಗನ ಮನೇಲಿ ಏನಾದರೂ ಗೊತ್ತಾದಾಗ ಇಲ್ಲ ಹುಡುಗ ನನ್ಗೆ ಇಷ್ಟ ಇಲ್ಲ ಅಂತ ಹೇಳೋದು, ಇಲ್ಲ ಹುಡುಗಿ ಮನೇಲಿ ಬೇರೆ ಕಡೆ ನೋಡಿದ್ದಾರೆ, ನಾನು ಬೇರೆ ಕಡೆ ಮದುವೆ ಆಯ್ತೀನಿ ಅಂತ ಹುಡುಗಿ ಹೇಳೋದು, ಈ ಥರ ಎಲ್ಲ ನೆಗೆಟಿವ್. ಅದು ಆ ಲೈಫ್, ಕಾಲೇಜ್ ಲೈಫ್. ಆಮೇಲೆ ಫ್ರೆಂಡ್ಸ್, ನಾನು ಓದ್ಬೇಕಾದ್ರೆ ನನ್ನ ಫ್ರೆಂಡು, ನಾವು 8ನೇ ಕ್ಲಾಸು, 8th ಹೋಗ್ತಾ ಇದ್ದೆ ನಾನು. ಆವಾಗ ನಮ್ಮ ಫ್ರೆಂಡ್ ಒಬ್ಳು, ಅವಳು ಲವ್ ಮಾಡಿದ್ದು ಒಬ್ಬನ ಲವ್ ಮಾಡಿದ್ರೆ ಫ್ರೆಂಡ್ಸ್ ಅವರು ಮದುವೆನೇ ಆಗ್ಬಿಟ್ಟು, ಇನ್ನು 8ನೇ ಕ್ಲಾಸ್ ಅವಳು. ಅದು ಹಳ್ಳಿ ತಾನೆ ಸ್ವಲ್ಪ, ಅವರು ಆವಾಗಲೇ ಸ್ವಲ್ಪ ಮದುವೆ ಆಗಿ ಹೋಗ್ಬಿಟ್ರು. ಅವಳು ಸ್ಕೂಲ್ಗೆ ಬರಲಿಲ್ಲ. ನಾವೆಲ್ಲ ಮಾಮೂಲಿ ಫ್ರೆಂಡ್ಸ್ ಬರಲಿಲ್ವಲ್ಲ ಅಂತ ಹೇಳಿದಾಗ ಆಮೇಲೆ ಎಲ್ಲ ಫ್ರೆಂಡ್ಸ್ ಹೋಗಿ ಇಲ್ಲ ಅವಳು ಲವ್ ಮಾಡ್ಕೊಂಡು ಮದುವೆ ಆಗ್ಬಿಟ್ಟು ಹೋಗ್ತೀವಿ. ಆಮೇಲೆ ಫ್ರೆಂಡ್ಸ್ ನಮಗೆಲ್ಲ ಗೊತ್ತಾಗೋದು ಯಾವಾಗ ತಾಲಿ ವಿಷಯ, ನಾವು ಮದುವೆ ಆಗಿ ತಾಲಿ ಕಟ್ಟಿಸ್ಕೊತೀವಿ ನೋಡಿ, ಅವಾಗಾದ್ರೂ ಅರ್ಥ ತಿಳಿಯುತ್ತೆ. ಆದರೆ ಇವಾಗೆಲ್ಲ ಫ್ರೆಂಡ್ಸ್ ತುಂಬಾ ಅದ್ರ ಬಗ್ಗೆ ಅರ್ಥ ತಿಳ್ಕೊಂಡಿದ್ದೆ. ಮದುವೆ ಆಗೋದು ಮುಂಚೆನೇ ಹುಡುಗಿರ ವಯಸ್ಸಿಗೆ ಬಂದ ತಕ್ಷಣವೇ ಮದುವೆ ಅಂದರೆ ಏನು, ಎಂಗೇಜ್ಮೆಂಟ್ ಅಂದರೆ ಏನು, ಮನೇಲಿ ಅಪ್ಪ ಅಮ್ಮ ಒಪ್ಪಿದ್ನೇ ಮದುವೆ ಆಗಬೇಕು ಅಂತ ಯಾರೂ ಅನ್ನಲ್ಲ ಫ್ರೆಂಡ್ಸ್. ಅದರಲ್ಲಿ 100ಕ್ಕೆ 50% ಅಷ್ಟೇ. ಇವಾಗ ನೋಡಿದ್ದೀರಾ 90% ಎಲ್ಲ ಅವ್ರು ಇಷ್ಟಪಟ್ಟವ್ರನ್ನೇ ಲವ್ ಮಾಡ್ಕೊಂಡು ಮದುವೆ ಆಗೋದು. ನಮಗೆಲ್ಲ ನಮ್ಮ ತಂದೆ ತಾಯಿ ಯಾರನ್ನ ನೋಡಿದ್ರು ಅವ್ರನ್ನೇ, ನಮಗೆ ತಂದೆ ಇರಲಿಲ್ಲ ಬಿಡಿ, ಚಿಕ್ಕದ್ರಲ್ಲಿ ನಮ್ಮ ತಂದೆ ತೀರೋದು. ನಮ್ಮ ತಾಯಿ ನಮ್ಮ ಅಣ್ಣ ಇವರೆಲ್ಲ ಯಾರು ನೋಡಿ ಮದುವೆ ಮಾಡಿದ್ರು ನಾವು ಅವ್ರನ್ನೇ ಅದು. ಆದರೆ ಇವಾಗೆಲ್ಲ ಚೇಂಜ್ ಆಗಿದೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇವಾಗ ತಾಲಿಗೆ ಸ್ವಲ್ಪ ಜನ ಬೆಲೆ ಕೊಡ್ತಾರೆ, ಸ್ವಲ್ಪ ಜನ ಏನು ಮಾಡ್ತಾರೆ, ಅಯ್ಯೋ ತಾಲಿ ತಾನೆ ಈಗ ನೋಡಿ ಶೂಟಿಂಗ್ ಹೋಗ್ತಾರಲ್ಲ ಅವರೆಲ್ಲರೂ ಸ್ವಲ್ಪ ಜನ ತಾಲಿ ಹಾಕೊಳ್ಳಲ್ಲ ಅಂತಾರೆ. ಈಗ ಫ್ರೆಂಡ್ಸ್ ಅವ್ರ ಪ್ರೊಫೆಷನಲ್ಲಿ ಏನಿರುತ್ತೋ ನಾವು ಹೇಳೋಕ್ಕಾಗಲ್ಲ. ಇವಾಗ ಅವರು ಒಂದು ಪಾತ್ರನ ಮಾಡಬೇಕು ಅಂದರೆ ಫ್ರೆಂಡ್ಸ್, ಈಗ ಅವ್ರದ್ದು ತಾಲಿ ಹಾಕೊಂಡು ಈಗ ಇಲ್ಲ ಅಕಸ್ಮಾತ್ ಫ್ರೆಂಡ್ಸ್ ಒಳಗಡೆ ಪರ್ಸ್ನಲ್ಲಾಗಿ ಇಟ್ಕೊಂಡಿರ್ತಾರೋ ಏನೋ ನಮಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ನಾವು ಯಾವುದನ್ನೂ ಒಂದೇ ಸಲ ಹೇಳೋಕ್ಕಾಗಲ್ಲ. ಈಗ ಅಕಸ್ಮಾತ್ ಸ್ವಲ್ಪ ಜನ ತಾಲಿನ ಪರ್ಸಲ್ಲಿ ಇಟ್ಕೊಂಡಿದ್ರು ಇಟ್ಕೋಬೋದು, ಶೂಟಿಂಗ್ ಮುಗಿದ್ಮೇಲೆ ಮತ್ತೆ ಮನೆಗೆ ಹಾಕೊಂಡು ಹೋದ್ರು ಹೋಗ್ಬೋದು. ಆದರೆ ಇವರು ಜನಗಳು ಏನು ಅನ್ಕೋತಾರೆ ಹೇಳಿ, ಈಗ ಅವರು ಡ್ಯಾನ್ಸ್ ಮಾಡಬೇಕಾದ್ರೆ, ಹೀರೋಯಿನ್ ಪಾತ್ರ ಮಾಡಬೇಕಾದ್ರೆ ಅವ್ರ ಕತ್ತಲ್ಲಿ ಬೇರೆ ಬೇರೆ ಡಿಸೈನ್ ಚೈನ್ ಇರುತ್ತೆ, ಮತ್ತು ಫಿಲಮ್ ಶೂಟಿಂಗಲ್ಲಿ ಕೊಟ್ಟಿರೋ ತಾಲಿ ಇರುತ್ತೆ. ನಾವು ಅದೇ ಅಲ್ವಾ ತಿಳ್ಕೊಳ್ಳೋದು.
ಇವರು ಫಿಲಮ್ ಆಕ್ಟರ್ಸು ತಾಲಿ ಹಾಕೊಳ್ಳಲ್ವೇನೋ, ಧಾರಾವಾಹಿ ಅವ್ರು ಹಾಕೊಳ್ಳಲ್ವೇನೋ, ಅವರು ತಾಲಿನೇ ಹಾಕಲ್ವೇನೋ. ಆದ್ರೆ ಫ್ರೆಂಡ್ಸ್ ನಾನೇನಂತೀನಿ ಅಂದ್ರೆ ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ಕೊತಾರೆ ಅವರು. ಈಗ ನಾವು ನೀವು ಎಲ್ರೂ ಮದುವೆ ಮಾಡ್ಕೊತೀವಿ. ಆದ್ರೆ ಫ್ರೆಂಡ್ಸ್ ಒಂದೊಂದು ಮದುವೆ ಒಂದೊಂದ್ ಥರ ಇರುತ್ತೆ. ಒಂದೊಂದ್ ಥರ ಅಂದ್ರೆ ಈಗ ಒಂದು ರಿಚ್ ಆಗಿ ಮದುವೆ ಮಾಡೋರು ಇರ್ತಾರೆ ನೋಡಿ. ಈಗ MLA ಮನೆ ಮದುವೆ ಅದೇ ಒಂಥರ ಇರುತ್ತೆ. ಫಿಲಮ್ ದೊಡ್ಡ ಸ್ಟಾರ್ ಮನೆ ಮದುವೆ ಅದೇ ಒಂದು ರಿಚ್ ಆಗಿರುತ್ತೆ. ಒಬ್ಬ ಬಡವನ ಮನೆ ಮದುವೆ ಅದೇ ಒಂಥರ ಇರುತ್ತೆ. ಈಗ ಮಿಡ್ಲ್ ಕ್ಲಾಸ್ ಜನದ ಮನೆ ಮದುವೆ ಅವರು ಛತ್ರಕ್ಕೆ ಹೋಗಲ್ಲ, ಮನೆ ಹತ್ರನೇ ಮದುವೆ ಮಾಡ್ಬಿಡ್ತಾರೆ. ಈಗ ಫ್ರೆಂಡ್ಸ್ ಎಲ್ರು ಯಾರೇನು ಕಮ್ಮಿ ಮದುವೆ ಮಾಡಲ್ಲ, ಛತ್ರನೇ ಮಾಡಿ ಮದುವೆ ಮಾಡ್ತಾರೆ, ಅಷ್ಟು ಒಡವೆನೇ ಮಾಡಿ ಮದುವೆ ಮಾಡ್ತಾರೆ. ಮತ್ತೆ ಯಾವುದಕ್ಕೂ ಕಮ್ಮಿ ಮಾಡಲ್ಲ. ಒಂದು ಗಂಡಿನ ಮನೆ ಆಗಿರ್ಬೋದು, ಹೆಣ್ಣಿನ ಮನೇಲಿ ಆಗಿರ್ಬೋದು ಫ್ರೆಂಡ್ಸ್, ಯಾರೂ ಸಹ ಮದುವೆ ವಿಷಯದಲ್ಲಿ ಕಮ್ಮಿ ಮಾಡಲ್ಲ. ಮದುವೆ ಅಂದ್ರೆ ಏನು, ಈ ತಾಲಿ ಅನ್ನೋದು ಅರ್ಥನ ಫ್ರೆಂಡ್ಸ್ ನಾನೀಗ 2ನೇ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಫ್ರೆಂಡ್ಸ್ ಪ್ಲೀಸ್ ಇದೇ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.